ಮಕ್ಕಳು ಎಷ್ಟು ಓದಿದ್ರು ಆಗ್ತಾ ಇರಲ್ಲ, ಎಕ್ಸಾಮ್ ಬಂದಾಗ ಮರ್ತೋಗ್ಬಿಡುತ್ತೆ ಅಂತ ಹೇಳಿ. ಅದು ಜನರಲ್ ಆಗಿ ಎಲ್ಲ ಮಕ್ಕಳಿಗೂ ಯೂಸ್ ಆಗೋ ತರಹ ನಾನು ಮಂತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ. ಆ ಮಂತ್ರಾನುಷ್ಠಾನದ ಈ ಸತಿ ಒಳ್ಳೆ ಅಂಕಗಳನ್ನು ತೆಗೆದುಕೊಂಡಿರತಕ್ಕಂಥ ಎಷ್ಟೋ ಕುಟುಂಬಗಳ ಮಕ್ಕಳಿದ್ದಾರೆ. ಅದನ್ನು ಮಕ್ಕಳ ಕೈಯಲ್ಲಿ ನೀವು ಹೇಳಿಸ್ಬೇಕು. ಆದರೆ ಮಕ್ಕಳಿಗೆ ನಾವು ಸಾಯಂಕಾಲ 6 ಗಂಟೆ ಆದರೆ ಪಾನಿಪುರಿ ಗಾಡಿ ಕಳಿಸ್ತೀವಿ, ರಾತ್ರಿ 7 ಗಂಟೆ ಆದರೆ ಮೊಬೈಲ್ ಕೈಯಲ್ಲಿ ಕೊಡ್ತೀವಿ. ಮಕ್ಕಳನ್ನು ದಾರಿ ತಪ್ಪಿಸೋದು ಯಾರು ಅಂದರೆ ತಂದೆ ತಾಯಿ, ನಾವೇ ದಾರಿ ತಪ್ಪಿಸ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನು ಸರಿಯಾದ ರೀತಿ ಇಷ್ಟಿಷ್ಟು ಕ್ರಮ, ಇಷ್ಟೊತ್ತು ಆಟ ಆಡಬೇಕು, ಇಷ್ಟೊತ್ತು ಓದಬೇಕು, ಇಷ್ಟೊತ್ತಿಗೆ ಮಲಗಬೇಕು, ಇಷ್ಟೊತ್ತಿಗೆ ಎದ್ದೇಳಬೇಕು, ಈ ಕಂಡೀಷನ್ನಾಗಿ ನಾವು ಯಾರು ಮಾಡ್ತಾ ಇದ್ದೀವಮ್ಮ? ಮಾಡೋರು ಮಾತ್ರ ಕೈ ಎತ್ತಿ ನೋಡೋಣ. ಯಾರೂ ಮಾಡ್ತಿಲ್ಲಮ್ಮ, ಮಾಡೋಕ್ಕಾಗಲ್ಲ. 6 ಗಂಟೆ ಪಾನಿಪುರಿ ಗಾಡಿ ಹತ್ರ ಕಳಿಸ್ತಿಲ್ಲ ಅಂದರೆ ಮಕ್ಕಳು ಕೇಳಲ್ಲ. ಅವ್ರ ಕೈಲಿ ಮೊಬೈಲ್ ಕೊಡಲಿಲ್ಲ ಅಂದರೆ ರಾತ್ರಿ ಊಟ ಮಾಡಲ್ಲ. ರಾತ್ರಿ 11 ಗಂಟೆ ಆದರೂ ಮೊಬೈಲ್ ತಿರುಗಿಸ್ತಾ ಇದ್ರು ನೋಡ್ಕೊಂಡು ತಂದೆ ತಾಯಿ ಸುಮ್ಮನೆ ಇರಬೇಕೇ ವಿನಃ ಅದು ಯಾಕೆ ತಿರುಗಿಸ್ತೀಯ ಅಂತ ಕೇಳೋ ದಮ್ಮು ನಮಗಿಲ್ಲ ಇವತ್ತು ತಂದೆ ತಾಯಿಗೆ. ಹೌದಲ್ವೋ? ನಾವೇನು ಮೊಬೈಲು ಕೈ ಕೊಟ್ಟು ಬೇಕಾದ ಪಾನಿಪುರಿ ಕೊಟ್ಟು ನಾಲಿಗೆಗೆ ರುಚಿ ಬೇಕು, ಕಣ್ಣು ನೋಡೋದಕ್ಕೆ ಒಂದು ಮೊಬೈಲ್ ಬೇಕು, ಮೊಬೈಲಲ್ಲಿ ಇಂಟರ್ನೆಟ್ ಇರಬೇಕು, ಯಾವುದು ನೋಡ್ತಾರೆ ಯಾವುದು ನೋಡೋದಿಲ್ಲ ಅಂತಕ್ಕಂಥ ಪ್ರಜ್ಞೆ ನಮಗೆ ಇಲ್ದಿರ ನಮ್ಮ ಮಕ್ಕಳನ್ನ ತಯಾರು ಮಾಡ್ತೀವಿ. ಇವತ್ತು ಮಕ್ಕಳು ಓದಲ್ಲ ಅಂದರೆ ಯಾರು ತಪ್ಪು? ಓದ್ತಾರೆ, ಜ್ಞಾಪಶಕ್ತಿ ಇಲ್ಲ ಅಂದರೆ ಜ್ಞಾಪಶಕ್ತಿಗೆ ಬೇಕಾದ ಮೆಡಿಸಿನ್ ನಾವು ಕೊಟ್ಟಿದ್ದೀವಿ, ಅದ್ರ ಪ್ರಕಾರನೇ ಹೋಗಬೇಕು. ಅದು ಪ್ರಶ್ನೆ ಅಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ನನ್ನಿಂದಿಲ್ಲ. ಯಾಕೆಂದರೆ ನಾನು ತಂದೆ ತಾಯಿನೇ ದೂಷಣೆ ಮಾಡ್ತೀನಿ ಈ ವಿಚಾರದಲ್ಲಿ ಮಾತ್ರ. ಮಕ್ಕಳಿಗೆ ಯಾವ ವಯಸ್ಸಲ್ಲಿ ಏನು ಕೊಡಬೇಕು, ಯಾವಾಗ ಏನು ಮಾಡಬೇಕು ಅದನ್ನು ಅವಾಗಲೇ ಮಾಡಬೇಕು. ಹಿಂದೆ ನೀವು ಓದುವಾಗ ನೀವೆಲ್ಲ ಬೆಳೆದು ಬಂದಂಥ ರೀತಿ ಇಂಥ ಮೊಬೈಲ್ ನೋಡಿದ್ರಾ? ಇಂಥ ಮೊಬೈಲ್ ಕೈಲಿಟ್ಕೊಂಡೇ ಬಂದಿದ್ರಾ ನೀವೆಲ್ಲ? ಯಾವತ್ತನ ಸಾಯಂಕಾಲ 6 ಗಂಟೆ ಪಾನಿಪುರಿ ಗಾಡಿಗೆ ಹೋಗಿದ್ರ ಸ್ವಾಮಿ ನೀವು? ಏನೂ ಇಲ್ಲ. ಅವಾಗ ಇಷ್ಟು ಹಿಟ್ಟು ಗೊಜ್ಜು ಅಪ್ಪ ಅಮ್ಮ ದುಡ್ಕೊಂಬರ್ಬೇಕು, ಅವ್ರ ಸಮಕ್ಕೆ ನೀವು ದುಡಿತಿದ್ರಿ ಅವಾಗೂ. ಇವಾಗ ಹಾಕುವಂಥ ಶೋಕಿ ಬಟ್ಟೆನೂ ಇಲ್ಲ. ಅವಾಗ ಇತ್ತಮ್ಮ, ಇವಾಗಿನ ಥರ ಯಾವುದೂ ಅಂಥ ಡಿಸೈನ್ ಇರಲಿಲ್ಲ. ಅದರಿಂದ ನಮ್ಮ ಮನೆ ಇವತ್ತಿನ ಸಹ ನಮ್ಮ ಮನೆ ಕೆಡ್ತಾ ಇದೆ, ಮಕ್ಕಳು ಸರಿಯಾಗಿ ಓದ್ತಿಲ್ಲ ಅಂದರೆ ಕಾರಣ ಅದಕ್ಕೆ ತಪ್ಪು ನಮ್ಮಲ್ಲೇ ಇದೆ. ನಾವು ಸರಿಪಡಿಸ್ಕೊ. ಈಗೂ ಕಾಲ ಮಿಂಚಿಲ್ಲ, ಈಗಲೂ ಸಹಿತ ಕಾಲ ಮಿಂಚಿಲ್ಲ. ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಸಾಕಷ್ಟು ಬೇಕಾದಷ್ಟು ಟೆಕ್ನಾಲಜಿಗಳು ಮುಂದಿದೆ. 2,500 ರೂಪಾಯಿ ಮೊಬೈಲ್ ತೊಗೊಂಡ್ರೆ ಇವತ್ತು ಇಂಟರ್ನೆಟ್ ಪ್ಯಾಕೇಜ್ ಫ್ರೀ ಆಗುತ್ತೆ. ಆದರೆ ಜೀವನ ಹಾಳಾಗೋದ್ರ ಬಗ್ಗೆ, ಜೀವನ ಉದ್ಧಾರ ಮಾಡೋಕ್ಕೆ ಯಾವ್ದಾದ್ರು ಪ್ಯಾಕೇಜ್ ಬಂದಿದ್ರೆ ತೋರಿಸಿ ನನಗೆ. ಜೀವನ ಉದ್ಧಾರದ ಪ್ಯಾಕೇಜ್ ಯಾವುದಿಲ್ಲ, ಜೀವನ ಹಾಳು ಮಾಡೋ ಪ್ಯಾಕೇಜ್ಗಳು 180 ಇದೆ ಇವತ್ತಿನ ದಿವಸ. ಯಾವ್ದು ಬೇಕು ಯಾವ್ದು ಬೇಡ ಅಂತ ತೀರ್ಮಾನ ಮಾಡೋ ಜ್ಞಾನ ನಮ್ಮಲ್ಲಿರಬೇಕು. ಒಳ್ಳೇದಾಗಲಿ. ಅನ್ನಪೂರ್ಣೇಶ್ವರಿನ ನೋಡಿರೋರು ಮಾತ್ರ ಕೈ ಎತ್ತಿ, ಯಾಕೆಂದ್ರೆ ನಾನು ನಿಮ್ಮನ್ನು ನೋಡಿ ಸಂತೋಷ ಪಡ್ತೀನಿ. ಅನ್ನಪೂರ್ಣೇಶ್ವರಿನ ನೋಡಿರೋರು ಮಾತ್ರ ಕೈ ಎತ್ತಿ. ಅವರಿಗೆ ಚಿನ್ನದ ಉಂಗುರ, ಚಿನ್ನದ ಸರ, ಈ ಬ್ರಾಸ್ಲೆಟ್ ನಿಮಗೆ. ಅನ್ನಪೂರ್ಣೇಶ್ವರಿನ ಒಬ್ಬ ಚಿತ್ರಕಾರ, ಕಲೆಗಾರ, ಶಿಲ್ಪಿ, ವಿಶ್ವಕರ್ಮ, ಆತ ಅನ್ನಪೂರ್ಣೇಶ್ವರಿಗೆ ಒಂದು ಸೌಟು ಕೈಯಲ್ಲಿ ಕೊಟ್ಟು ಇದು ತಾಯಿ ಅನ್ನಪೂರ್ಣೇಶ್ವರಿ ಅಂತ ತೋರಿಸ್ದ. ಕರೆಕ್ಟ್ ಅಮ್ಮ? ಅಲ್ಲಿಗೆ ವಿಶ್ವಕರ್ಮಿಗೆ ಆತನು ಕೊಡಬೇಕು ಚಿನ್ನದ ಉಂಗುರ, ಚಿನ್ನದ ಬ್ರಾಸ್ಲೆಟ್. ನಿಮ್ಗೆ ಯಾಕೆ ಕೊಡಬೇಕು? ಯಾವುದೇ ಒಂದು ಬೀಜಾಕ್ಷರಿ ಮಂತ್ರ ಆಗಲಿ, ಯಾವುದೇ ಒಂದು ತಂತ್ರ ಮಂತ್ರ ಯಂತ್ರಗಳಾಗಲಿ, ನಾವು ಹೇಳಿದ್ದನ್ನು ನೀವು ಆ ಕಲ್ಪನೆ ತಂದುಕೊಂಡು, ನಾನು ಬೇರೆ ಯಾರಿಗೂ ಪರಿಹಾರ ಹೇಳಿರ್ಬೋದು, ನೀವು ಆ ಪರಿಹಾರವನ್ನು ನಿಮಗೆ ನೀವು ಅಳವಡಿಸ್ಕೊಂಡು ನೀವು ಸಹಿತ ಆ ಅನುಷ್ಠಾನವನ್ನು ಮಾಡಿದ್ರೆ ಖಂಡಿತ ಅನ್ನಪೂರ್ಣೇಶ್ವರನ ನೀವೇ ರೆಡಿ ಮಾಡ್ಬೋದು. ಅದಕ್ಕೋಸ್ಕರ ಬೇರೊಬ್ಬರಿಗೆ ಹೇಳಿರ್ತಕ್ಕಂಥದ್ದು ನಮಗಾಗುತ್ತೋ ಇಲ್ವೋ ಅನ್ನೋದಕ್ಕಿಂತ ನಾವು ಎಷ್ಟು ಶ್ರದ್ಧಾಭಕ್ತಿಯಾಗಿ ಮಾಡಿ ಕೆಲಸ ಸಿದ್ಧಿ ಮಾಡ್ಕೊಂಡಿದ್ದೀವಿ ಅನ್ನೋದೇ ಭಾಳ ಮುಖ್ಯ. ಗುರುಜಿ ತಿಳಿಸ್ಕೊಡಿ. ಖಂಡಿತವಾ ಈ ದಾಂಪತ್ಯ ಸಮಸ್ಯೆ ಸಾಕಷ್ಟು ಇದೆ. ತುಂಬ ಜನ ನರಳುತ್ತಾ ಇದ್ದಾರೆ ಈ ವಿಚಾರದಲ್ಲಿ. ಹಾಗೆ ಎಷ್ಟೋ ಸುಂದರವಾಗಿರ್ತಕ್ಕಂತಹ ನೆಮ್ಮದಿಯುತವಾದಂಥ ಸಂಸಾರಗಳಲ್ಲಿ ಹುಳಿ ಹಿಂಡದಂತಹ ಮನಸ್ಥಿತಿಯೂ ಸಾಕಷ್ಟು ಜನ ಮುಂದಾಗ್ತಾರೆ. ಸ್ವಲ್ಪ ಎಚ್ಚರ ಇರಲಿ. ನೀವು ಇವತ್ತು ಮಾಡ್ತಕ್ಕಂಥದ್ದನ್ನು ಬಹುಶಃ ನಿಮ್ಮ ಹೋದ ಜನ್ಮದಲ್ಲಿ ಏನು ಸಮಸ್ಯೆನೋ ಆ ಸಮಸ್ಯೆಗೆ ಪರಿಹಾರವಾಗಿ ಸಿಗದಿರ ಈ ಜನ್ಮದಲ್ಲಿ ಅಷ್ಟು ಅಂಥ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಮೂಟೆ ಕಟ್ಟಿಟ್ಕೊಂಡಿದ್ದೀರಿ. ಇನ್ನು ಮುಂದಿನ ಜನ್ಮಕ್ಕಾಗುವಷ್ಟು ಪುನಃ ಕಟ್ಟೋದು ಬೇಡ. ಈ ಜನ್ಮದಲ್ಲಿರ್ತಕ್ಕಂಥದ್ದನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಮುಂದಿನ ಜನ್ಮ ಸಾಧ್ಯವಾದಷ್ಟು ಮುಂದಿನ ಈ ನರಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ. ಎಷ್ಟೋ ಜನ್ಮಗಳ ದಾಟದೆ ಒಂದು ನರಜನ್ಮ, ಒಂದು ಮಾನವ ಜನ್ಮ ಅಂತ ಹೇಳ್ತಾರೆ. ಎಷ್ಟೋ ಜನ್ಮಗಳ ದಾಟಿದ್ರೆ ಒಂದು ಜನ್ಮ ಮಾನವ ಜನ್ಮ. ಈ ಮಾನವ ಜನ್ಮದಲ್ಲಿ ಸಾಧ್ಯವಾದಷ್ಟು ದಿನ ಬೆಳಗಾದರೆ ಕಷ್ಟ ಕಾರ್ಪಣ್ಯಗಳು, ಇಲ್ಲದ ಸಮಸ್ಯೆಗಳು, ಇಲ್ಲದ ತೊಂದರೆಗಳಲ್ಲಿ ಬಿದ್ದು ಒದ್ದಾಡೋದಕ್ಕಿಂತ ಎಷ್ಟು ಸಾಧ್ಯವೋ ಅಷ್ಟು ಭಗವಂತ ನಮಗೆ ಕೊಟ್ಟಷ್ಟರಲ್ಲೇ ನಾವು ತೃಪ್ತಿಪಟ್ಟು ಅಲ್ಲೇ ಸುಖ ಸಂತೋಷವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಅದಕ್ಕೋಸ್ಕರ ಮುಂದಿನ ಜನ್ಮ ಅಂತ ಒಂದಿದ್ದು ಆ ಜನ್ಮದಲ್ಲೂ ಒಂದಷ್ಟು ಕರ್ಮಫಲಗಳನ್ನು ಅನುಭವಿಸುವಂಥದ್ದಾದರೆ ಅದು ಸಮಂಜಸವಲ್ಲ. ಅದಕ್ಕಾಗಿ ಈಗಿಂದಿಗಲೇ ನಾವು ಸರಿಪಡಿಸ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಾದರೂ ಒಂದಿಷ್ಟು ಸನ್ಮಾರ್ಗದತ್ತ ನಡೆಯುವಂತಹದ್ದು ಎಲ್ಲರ ಬದುಕಲ್ಲಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಗಲೇ ಹೇಳಿ ತಿಳಿಸ್ತಾ ಇದ್ದೆ ನಾನು, ದಾಂಪತ್ಯದಲ್ಲಿ ವಿರಸ ಬಂದರೆ, ಒಬ್ಬರಿಗೊಬ್ಬರು ಮನಸ್ಥಿತಿ ನೆಮ್ಮದಿ ಇಲ್ದಿರ ಇದ್ದರೆ, ಒಬ್ಬರನ್ನೊಬ್ಬರು ಕಂಡ್ರೆ ಒಂಥರ ಕಚ್ಚಾಡುವಂಥದ್ದು, ಕಿತ್ತಾಡುವಂತಕ್ಕಂಥದ್ದು, ಒಬ್ಬರನ್ನ ಕಂಡ್ರೆ ಒಬ್ಬರು ಮೂಲೆ ಈ ಮೂಲೆ ನಿಂತರೆ ಇನ್ನೊಬ್ಬರು ಆ ಮೂಲೆ, ಇಬ್ಬರು ಹಾರು ಬಿದ್ದರೆ 4-6 ಜನ ನೋಡಿ ನಗುವಂತಹದ್ದು, ಇಂತಹ ಸಮಸ್ಯೆಗಳು. ಇಂಥದ್ದನ್ನು ಯಾರೂ ಮಾಡ್ಕೋಬೇಡಿ. ಸಾಧ್ಯವಾದಷ್ಟು ನಗನಗ್ತಾ ಇರತಕ್ಕಂಥದ್ದಕ್ಕೆ ಕಾಲ ಕಳೀರಿ. ಕಳೆದೋದಂತಹ ಒಂದು ಕ್ಷಣ ಅತಿ ಅಮೂಲ್ಯವಾಗಿರ್ತಕ್ಕಂಥ ಕ್ಷಣ ನೀವು ಪುನಃ ಬಾ ಅಂದರೆ ಬರ್ತಕ್ಕಂಥದ್ದಲ್ಲ.
ದೇಹದಲ್ಲಿ ಶಕ್ತಿ ಇರುತ್ತೆ, ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ, ಮನಸ್ಸಲ್ಲಿ ಆಸೆ ಆಕಾಂಕ್ಷೆಗಳಿರುತ್ತೆ. ಇದು ಯಾವುದ್ರ ಬಗ್ಗೆನೂ ಸಹಿತ ಕಾಳಜಿ ಇಲ್ಲದಂಥ ರೀತಿಯಲ್ಲಿ ಬದುಕ್ತಾ ಇರ್ತೀರಿ. ಅದು ಸಮಂಜಸವಲ್ಲ. ಮನುಷ್ಯ ಎಲ್ಲರಂತೆ ನಗನಗ್ತಾ ನೀವು ಇರಬೇಕಾದ ಧರ್ಮ. ಹಾಗೆ ನಿಮ್ಮ ದಾಂಪತ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸ ಆದರೂ ಅದು ಸಮಸ್ಯೆ ಅನ್ನಿಸ್ಕೊಂಡ್ಬಿಡುತ್ತೆ. ಆ ಸಮಸ್ಯೆಗೆ ಅಣಿ ಮಾಡಿಕೊಡ್ದಿರ ಅಂತಹ ಸಮಸ್ಯೆಗಳಿರ್ತಕ್ಕಂಥವ್ರು ಪುರುಷರಾಗಲಿ ಮಹಿಳೆಯರಾಗಲಿ ಯಾರೇ ಆದರೂ ಸಹಿತ, ಇದು ಬರೀ ಮಹಿಳೆಯರಿಗೆ ಮಾತ್ರವೇ ಅಲ್ಲ ಅಥವಾ ಪುರುಷರಿಗೆ ಮಾತ್ರವೇ ಅಲ್ಲ, ಪುರುಷರಿಗಾಗ್ಬೋದು ಮಹಿಳೆಯರಿಗಾಗ್ಬೋದು, ಗಂಧದ ಚಕ್ಕೆ ಮೇಲೆ ಪಚ್ಕರ್ಪುರ ಮತ್ತು ಏಲಕ್ಕಿನ ಪುಡಿ ಮಾಡ್ಕೊಳ್ಳಿ. ಹಾಗೆ ಪಚ್ಕರ್ಪುರ ಸ್ವಲ್ಪ ಪುಡಿ ಮಾಡಿ ಗಂಧದ ಚಕ್ಕೆ ಮೇಲೆ ಹಾಕಿ, ಒಂದು ಸ್ವಲ್ಪ ನೀರು, ಒಂದೆರಡು ಡ್ರಾಪ್ ನೀರು ಹಾಕಿ ಗಂಧದ ಕಲ್ಲಿಂದ ಗಂಧ ತೆಗೀರಿ. ಆ ಗಂಧವನ್ನು ಒಂದು ವಿಳೆದೆಲೆ ಮೇಲೆ ಹಾಕ್ಕೊಳ್ಳಿ. ಗಂಧವನ್ನು ವಿಳೆದೆಲೆ ಮೇಲೆ ಹಾಕ್ಕೊಳ್ಳಿ. ವಿಳೆದೆಲೆ ಮೇಲೆ ಹಾಕಿ ಅದಕ್ಕೆ ಗರಿಕೆ ತೊಗೊಳ್ಳಿ. ಒಂದು 11, 8, 6 ಎಷ್ಟೋ ಒಂದಷ್ಟು ಚೆನ್ನಾಗಿರ್ತಕ್ಕಂಥ ಗರಿಕೆ. ಆ ಮುಂದೆ ತುದಿ ಚೆನ್ನಾಗಿರಬೇಕು. ಆ ತುದಿ ಮುಕ್ಕಾಗಿರಬಾರ್ದು. ಗರಿಕೆಯ ತುದಿ ಮುಕ್ಕಾಗಿರಬಾರ್ದು, ಅಂದರೆ ಮುರಿದಿರಬಾರ್ದು. ಅಂತಹ ಗರಿಕೆಯನ್ನು ತೆಗೆದುಕೊಳ್ಳಿ. ಮುಟ್ಟಿದ್ರೆ ಮುನಿ ನಿಮಗೆಲ್ಲರಿಗೂ ತಿಳಿದಿರುವಂಥದ್ದು. ಮುಟ್ಟಿದ್ರೆ ಮುನಿ ಅಂತಾರೆ, ಟಚ್ ಮಿ ನಾಟ್ ಅಂತಾರೆ. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಳಮುಚ್ಚುಗ ಅಂತಲೂ ಹೇಳ್ತಾರೆ. ಅಂತಹ ಒಳಮುಚ್ಚುಗ ಚೆನ್ನಾಗಿರ್ತಕ್ಕಂಥ ಸ್ಥಳದಲ್ಲಿ ಹಿಂದಿನ ದಿವಸ ರಾತ್ರಿ, ಅಂದರೆ ನಾಳೆ ಬೆಳಗ್ಗೆ ನಾನು ಈ ಅನುಷ್ಠಾನ ಮಾಡ್ತೀನಿ ಅಂದರೆ ಹಿಂದಿನ ದಿವಸ ಸಾಯಂಕಾಲ ಸೂರ್ಯಾಸ್ತಮಕ್ಕೂ ಮುನ್ನ ನಾಳೆ ಬೆಳಗ್ಗೆ ಇದೇ ಗಿಡದ ಹತ್ರ ಬಂದು ನನ್ನ ಸಮಸ್ಯೆ, ನನ್ನ ದಾಂಪತ್ಯದಲ್ಲಿರ್ತಕ್ಕಂಥ ತೊಂದರೆ ದೂರ ಆಗಲಿಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ, ನಿನ್ನ ಅನುಗ್ರಹ ಬೇಕು, ನಿನ್ನ ಆಶೀರ್ವಾದ ಬೇಕು ಅಂತ ಆ ವೃಕ್ಷದ ಮುಂದೆ ನಿಂತು ಪ್ರಾರ್ಥನೆ ಮಾಡಿ. ಒಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ. ಆನಂದ್ ಗುರೂಜಿಯವರು ನಮ್ಮನ್ನು ದಾರಿ ತಪ್ಪಿಸಿದ್ದಾರೆ, ಗಿಡಕ್ಕೆ ಹೋಗಿ ನಮಸ್ಕಾರ ಮಾಡು ಅಂತ ಹೇಳ್ತಿದ್ದಾರೆ, 4 ಜನ ನೋಡುವಂಥ ರೀತಿ ನಗುವಂಥ ರೀತಿ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಮೂರ್ಖತನವಾಗುತ್ತೆ. ಪ್ರತಿಯೊಂದು ಗಿಡ ಮರಗಳಿಗೂ ಜೀವ ಇದೆ, ಪ್ರತಿಯೊಂದು ಸಸ್ಯಗಳಿಗೂ ಜೀವ ಇದೆ. ಆ ಜೀವ ಇರಲಿಕ್ಕೋಸ್ಕರನೇ ಅದು ಚೆನ್ನಾಗಿ ವೃದ್ಧಿಯಾಗಿ ಬೆಳೀತಾ ಇರುತ್ತೆ. ಭೂಮಿ ತಾಕತ್ತು ಕೊಡುತ್ತೆ. ಭೂಮಿಯನ್ನು ಸೃಷ್ಟಿ ತಾಯಿ, ಆ ತಾಯಿಯ ಮಡಿಲಲ್ಲಿ ವಾಸ ಮಾಡ್ತಕ್ಕಂಥ, ತಾಯಿಯ ಮಡಿಲಲ್ಲಿ ಉದ್ಭವಿಸ್ತಕ್ಕಂಥ ಪ್ರತಿಯೊಂದು ವೃಕ್ಷಗಳಿಗೂ ಪ್ರತಿಯೊಂದು ಗಿಡ ಮರಗಳಿಗೂ ಜೀವ ಇದೆ. ಆ ಜೀವ ಇರ್ತಕ್ಕಂಥದ್ರಿಂದಲೇ ನಿಮ್ಮೆಲ್ಲರಿಗೂ ಸಹಿತ ಔಷಧಿಯ ಗುಣ ಅಲ್ಲಿ ಸಿಗ್ತಾ ಇದೆ. ಅದಕ್ಕೋಸ್ಕರ ಇದನ್ನು ಯಾರೋ ನೋಡ್ತಾರೆ, ನಗ್ತಾರೆ, ಇನ್ನೊಬ್ಬರು ನೋಡಿ ಹಾಸ್ಯ ಪಡ್ತಾರೆ, ಇನ್ನೊಬ್ಬರು ನೋಡಿ ಅದನ್ನು ತಿಳಿಸ್ತಾರೆ ಅಂತ ಅಂದ್ಕೊಂಡ್ರೆ ನಮಗೆ ಪರಿಹಾರ ಅಂತಕ್ಕಂಥದ್ದು ಸಿಗೋದಿಲ್ಲ. ನಮಗೆ ಪರಿಹಾರ ಆಗಬೇಕಾದ್ರೆ ಕೆಲವು ವಿಚಾರಗಳಲ್ಲಿ ನಾವು ಮುಂದಾಗಲೇಬೇಕು. ಆ ಮುಂದಾಗುವಂಥದ್ದು ಹೇಗೆ? ನಾಳೆ ಬೆಳಗ್ಗೆ ನಾನು ಈಗ ಒಂದು ಅನುಷ್ಠಾನವನ್ನು ಮಾಡ್ತೀನಿ ಅಂದರೆ ಹಿಂದಿನ ದಿವಸ ಸೂರ್ಯಾಸ್ತಮಕ್ಕೆ, ಅಂದರೆ ಸೂರ್ಯಾಸ್ತಮನ ಸಂಜೆ, ಆ ಸೂರ್ಯಾಸ್ತಮಕ್ಕೂ ಮುನ್ನ ಒಂದು 4-5 ಗಂಟೆಗೆ ಆ ಗಿಡದ ಹತ್ರ ಹೋಗಿ, ಅಂದರೆ ಆ ಎಲ್ಲಿ ಹೊಳಮುಚ್ಚುಗ ಹೊರಮುಚ್ಚುಗ ಇರುತ್ತೋ ಆ ಒಳಮುಚ್ಚುಗ ಅಂತಕ್ಕಂಥದ್ದೆಲ್ಲಿರುತ್ತೋ ಆ ಸ್ಥಳದ ಹತ್ರ ಹೋಗಿ ಒಮ್ಮೆ ಪ್ರಾರ್ಥನೆ ಮಾಡಿ. ನಾಳೆ ಬೆಳಗ್ಗೆ ನಿಮ್ಮ ವೃಕ್ಷಕ್ಕೆ, ಅಂದರೆ ಈ ಒಂದು ಒಳಮುಚ್ಚುಗಾಗಿ ಬಂದು ನಾನು ಶ್ರೀಗಂಧ ಲೇಪನ ಮಾಡ್ತಿದ್ದೀನಿ. ಆ ಶ್ರೀಗಂಧ ಅದರಲ್ಲಿರ್ತಕ್ಕಂತಹ ವನಸಿರಿಯಿಂದ ನಮ್ಮ ದಾಂಪತ್ಯದಲ್ಲಾಗಿರ್ತಕ್ಕಂತಹ ಬಿರುಸನ್ನು ದೂರ ಮಾಡಿ ಆದಷ್ಟು ಬೇಗ ದಾಂಪತ್ಯ ನೆಮ್ಮದಿಗಾಗಲಿಕ್ಕೆ, ಮತ್ತು ನಾನು ನನ್ನ ಪತಿದೇವರ ಒಂದು ಆಕರ್ಷಣೆಗೋಸ್ಕರ ಅಥವಾ ನನ್ನ ಹೆಂಡತಿಯ ಆಕರ್ಷಣೆಗೋಸ್ಕರ ಈ ಪ್ರಕಾರವಾಗಿ ಸತಿಪತಿಯರ ಆಕರ್ಷಣೆ ಮಾತ್ರವೇ ಇದರಲ್ಲಿ ಸಿಗುವಂಥದ್ದು, ಅವ್ರಿಗೆ ಮಾತ್ರನೇ ಈ ಕೆಲಸ ಆಗುವಂಥದ್ದು. ಇದಲ್ಲದಿರ ಅನ್ಯರನ್ನು ಆಕರ್ಷಣೆ ಮಾಡ್ಕೋಬೇಕು ಅಥವಾ ನಮ್ಮ ಸಂಸಾರದಲ್ಲಿ ಹೊಸಬ್ರು ನಾವು ಎಳ್ಕೋಬೇಕು ಅಂತೇಳಿ ನಾನು ಇಂಥ ಮೂರ್ಖ ಪ್ರಯತ್ನ ಮಾಡಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗಲ್ಲ. ಅದರಿಂದ ನೋವು ಅನುಭವಿಸ್ಬೇಕಾಗತ್ತೆ. ಅದು ಎಚ್ಚರಿಕೆ ಇರಲಿ. ಹಾಗೆ ಸಂಕಲ್ಪ ಮಾಡಿ ಮಾರನೇ ದಿವಸ ಬೆಳಗ್ಗೆ ಯಥಾಪ್ರಕಾರ ಒಂದು ಉದ್ಧರಣೆ ಹಸಿ ಹಾಲು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡ್ಕೋಬೇಕು. ಯಾರು ಈ ಪ್ರಯೋಗವನ್ನು ಮಾಡ್ತಿರೋ ಅವರು ಮಾತ್ರ ಹಸಿ ಹಾಲು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಗಂಧವನ್ನು ವಿಳೆದೆಲೆ ಮೇಲೆ ಲೇಪನ ಮಾಡಿದ್ದೀರಿ. ವಿಳೆದೆಲೆ ಮೇಲೆ ಇಟ್ಕೊಂಡಿರ್ತಕ್ಕಂಥ ಗಂಧ, ಆ ಗಂಧಕ್ಕೆ ಗರಿಕೆಯನ್ನು ಆ ಗಂಧದಲ್ಲಿ ಅದ್ಕೊಳ್ಬೇಕು. ಎಲೆ ಮೇಲೆ ಆ ಒಳಮುಚ್ಚುಗ ಅಂತ ಏನಿದೆ, ಅಂದರೆ ಮುಚ್ಕೊಂಡಿರ್ತಕ್ಕಂಥದ್ದು ಮೊದಲು ತೆಗೆದಿರುತ್ತೆ. ಒಳಮುಚ್ಚುಗ ಯಾರನ್ನ ಸ್ಪರ್ಶಿಸಿದ್ರೆ ಮಾತ್ರ ಮುಚ್ಕೊಳ್ಳುವಂಥದ್ದು. ಒಳಮುಚ್ಚುಗ ಹೀಗೆ ಸ್ಪರ್ಶ ಅಥವಾ ಏನಾದ್ರು ಒಂಚೂರು ಗಿಡ ಮರಗಳನ್ನು ಕದಲಿಸಿದ್ರೆ ಅದನ್ನು ಮುಚ್ಕೊಂಡ್ಬಿಡುತ್ತೆ. ಅದು ಮುಚ್ಕೊಳ್ಳೋದಕ್ಕಿಂತ ಮುನ್ನ ಹೀಗೆ ತೆಗೆದಿರ್ತಕ್ಕಂತಹ ಎಲೆಯ ಮೇಲೆ ಜೋಪಾನವಾಗಿ ಗಂಧವನ್ನು ಗರಿಕೆಯಲ್ಲಿ ಅದ್ದಿ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಪತಿದೇವರು ಅಥವಾ ನಿಮ್ಮ ಸತಿಪತಿಯರು ಯಾರ ಹೆಸರಲ್ಲಿ ನೀವು ಆಕರ್ಷಣೆ ಮಾಡ್ಕೋಬೇಕಾಗಿದೆ, ಯಾರು ಮನೆಯಿಂದ ಆಚೆ ಇರ್ತಾರೆ, ಯಾರು ಮನಸ್ಸಲ್ಲಿ ದುಃಖ ದುಮ್ಮಾನ ಇಟ್ಕೊಂಡಿರ್ತಾರೆ, ಯಾರು ನಿಮ್ಮನ್ನು ಕಂಡರೆ ಆಗದಿರ ಇರ್ತಾರೆ, ಒಬ್ಬರಲ್ಲೊಬ್ಬರು ವೈರತ್ವ ಇರುತ್ತೆ, ಅಂತಹ ಅವರು ಮಾತ್ರ ಅವ್ರ ಹೆಸರನ್ನು ಹೇಳಿಕೊಂಡು 11 ಬಾರಿ ಗರಿಕೆಯಲ್ಲಿರ್ತಕ್ಕಂಥ ಗಂಧ ಅದಕ್ಕೆ ಲೇಪನ ಮಾಡಬೇಕು. ಗಂಧವನ್ನು ಹಚ್ಚೋದು ಆ ಹೆಸರು ಹೇಳುವಂಥದ್ದು, ಗಂಧವನ್ನು ಹಚ್ಚೋದು ಆ ಹೆಸರು ಹೇಳುವಂಥದ್ದು. ಅದಾದ ನಂತರ ಅದಕ್ಕೆ 11 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಪೂರ್ವಾಭಿಮುಖವಾಗಿ ನಿಂತು ಆ ಗಂಧ ಹಚ್ಚಿರ್ತಕ್ಕಂತಹ ಆ ಒಂದು ಕಡ್ಡಿನ, ಒಳಮುಚ್ಚುಗಾಗಿ ಗಂಧ ಹಚ್ಚಿರ್ತೀರಿ, ಆ ಕಡ್ಡಿನ ಕಿತ್ಕೊಂಡು ಅದನ್ನು ನಿಮ್ಮ ಮನೆಯಲ್ಲಿ 11 ದಿವಸದ ಕಾಲ ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಶೀಘ್ರವಾಗಿ ಸತಿಪತಿಯರಲ್ಲಿ ಅನ್ಯೋನ್ಯತೆ ಬರುತ್ತೆ, ದಾಂಪತ್ಯದಲ್ಲಿ ನೆಮ್ಮದಿ ಬರುತ್ತೆ, ಒಬ್ಬರನ್ನೊಬ್ಬರು ಅಗಲಿರ್ತಕ್ಕಂಥವ್ರು ಸಹಿತ ಪುನಃ ಒಂದಾಗ್ತಾರೆ. ಇದು ಸತ್ಯ, ಇದು ಬಹಳ ವಿಶೇಷ ಪವಾಡ ಸೃಷ್ಟಿ. ಜೊತೆಗೆ ಇದರಲ್ಲಿ ಸಾಕಷ್ಟು ಮೂಲ ರಹಸ್ಯಗಳಿದೆ. ಇದು ಆಧಾರ ಸಹಿತ ಇರತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ.